ಏನಿಲ್ಲ, ನಮ್ಗೆ ಇಷ್ಟ ಇದ್ರೆ ಸಾಕು. ದೇವ್ರು ಇಷ್ಟ ಕೊಟ್ಟವನು ಅಷ್ಟೇ ಸಾಕು, ನಮ್ಗೆ ಇನ್ನೇನು ಬೇಡ. ಆಯ್ತು, ಆರೋಗ್ಯ ಕೊಟ್ಟರೆ ಸಾಕು ದುಡಿಯೋಕ್ಕೆ, ಇಲ್ವಾ? ಹೋಯಲ್ಲ ಹೆಂಗಿದ್ರಿ ದಾರಿ ಕ್ಲೈನ್ ನಮಸ್ಕಾರ. ಇವತ್ತು ನಾನು ನಾಯಂಡಹಳ್ಳಿಲಿದ್ದೀನಿ. ಇಲ್ಲೊಂದು ಪ್ಲೇಸ್ ಇದೆ, ಇಲ್ಲಿ ಮಧ್ಯಾಹ್ನ ಊಟ, ಇಲ್ಲಿನ ಎಲ್ಲ ಸಾಂಬಾರು ಇರ್ಬೋದು, ರಸಮ್ ಇರ್ಬೋದು, ಅನ್ನ ಇರ್ಬೋದು, ಚಪಾತಿ ಎಲ್ಲನೂ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 25 ವರ್ಷದಿಂದ ಇವರು ನಿರಂತರವಾಗಿ ಬೆಳಗಿನ ತಿಂಡಿ ಮಧ್ಯಾಹ್ನ ಊಟ ಎರಡನ್ನೂ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ವೆಜ್ ಅವ್ರಿಗೆ ವೆಜ್ ಇದೆ, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಕೂಡ ಇದೆ. 25 ವರ್ಷದಿಂದ ಸೌದೆ ಒಲೆಯಲ್ಲಿ ಮಾಡುವಂತಹ ಒಂದು ಅದ್ಭುತ ಹೋಟೆಲ್ಗೆ ಮಧ್ಯಾಹ್ನ ಊಟಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ನಮಸ್ಕಾರ, ನಮ್ಮ ಹೆಸರು ಚಿಕ್ಕಮ್ಮ ಅಂತ. ಎಲ್ಲರೂ ಚಿಕ್ಕಮ್ಮ ಅಂತ ಕರೆದಿ ಅದೇ ಫೇಮಸ್ಸು. ಊಟ ಜನಕ್ಕೆ ಇಷ್ಟ ಆಗಿರ್ತದೆ, ಎಲ್ಲ ಒಲೆಯಲ್ಲಿ ಮಾಡೋದೆಲ್ಲ ರುಚಿ ಇರ್ತದೆ. ಜನ ಚೆನ್ನಾಗದೆ ಅಂತ ಇಲ್ಲಿಂದ ಬರ್ತಾರೆ, ಇಲ್ಲಿಂದ ಬಂದ ಚೆನ್ನಾಗದೆ ಅಂತ ಬರ್ತಾರೆ. ವೆಜ್ಜು ನಾನ್ ವೆಜ್ ಎರಡೂ ಇರ್ತದೆ. ಸುಮಾರು 15 ವರ್ಷದಿಂದ ನಾವು ಇದೇ ಹೋಟ್ಲಿಗೆ ಊಟಕ್ಕೆ ಬರ್ತಾಯಿದ್ದೀನಿ. ಇಲ್ಲಿ ಮೇಲ್ಗಡೆ ಬಾಡಿ ಬಿಟ್ಟಿದೆ. ನಮ್ಮ ಬಸ್ಸು ಕೆಲಸ ಮಾಡ್ಸೋಕ್ಕೆ ಬಂದಾಗೆಲ್ಲ ನಾನು ಇದೇ ಹೋಟ್ಲಲ್ಲಿ ಬಂದು ಊಟ ಮಾಡೋದು. ಉಪ್ಸಾರು ಇದೆ, ಸೊಪ್ಪು ಸಾರು ಮಾಡ್ತಾರೆ, ತರಕಾರಿ ಸಾರು ಮಾಡ್ತಾರೆ, ಚಿಕನ್ ಸಾಂಬಾರು ಮಾಡ್ತಾರೆ, ಬೋಟಿ ಸಾಂಬಾರು ಮಾಡ್ತಾರೆ, ಮಜ್ಜಿಗೆ ಮೊಸರು ಮಜ್ಜಿಗೆ ಇರುತ್ತೆ, ಬಾಳೆಹಣ್ಣು ಇರುತ್ತೆ, ಬೋಂಡ ಇರುತ್ತೆ. ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೌದೆ ಒಲೆಯಿಂದ ಅಡುಗೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇಲ್ಲಿ ಬಂದು ಒಂದು ಸಲ ಇದು ಮಾಡಿ. ಇಲ್ಲಿ ನಾಗರಬಾವಿಯಿಂದ ಹೊಸಕೆರಳ್ಳಿ ಹೋಗೋ ಕಡೆ ಗ್ಯಾಸ್ ಬಂಕ್ ಇದೆ, ಅದ್ರ ಪಕ್ಕ ಸರ್ವಿಸ್ ರೋಡಲ್ಲಿ ಹೋಟ್ಲಿದೆ, ಚಿಕ್ಕಮ್ಮ ಹೋಟೆಲ್ ಅಂದ್ಬಿಟ್ಟು. ತುಂಬ ರೇಟು ಕಮ್ಮಿ ಇದೆ, ತುಂಬ ಟೇಸ್ಟಾಗೂ ಇರುತ್ತೆ. ದಯವಿಟ್ಟು ಬನ್ನಿ ಎಲ್ಲರೂ. ನಾನು ರೆಗ್ಯುಲರಾಗಿ ಬರೋದು. ಚಪಾತಿ, ಮುದ್ದೆ, ರೈಸು ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ ಊಟ. ಸೌದೆ ಒಲೆಯಲ್ಲಿ ಮಾಡೋದು. ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ. ಒಂದ್ಸಲ ಬಂದು ಟ್ರೈ ಮಾಡಿ ನೀವು. ಕೂಡ ತುಂಬ ಚೆನ್ನಾಗಿದೆ. ಮುದ್ದೆ ಬೋಟಿ ತೊಗೊಂಡಿದ್ವಿ ಮತ್ತು ಉಪ್ಸಾರು ಪಲ್ಯ ಎಲ್ಲ ಕೊಡ್ತಾರೆ. ಟೇಸ್ಟು ತುಂಬ ಚೆನ್ನಾಗಿದೆ. ಮುದ್ದೆ, ಸಾರು, ಸೊಪ್ಪು ಮತ್ತು ಬೋಂಡ ತುಂಬ ಚೆನ್ನಾಗಿದೆ. ನಾನು ಬರ್ತಾಯಿರ್ತೀನಿ, ಈ ಕಡೆ ಬರ್ತಾಯಿರ್ತೀನಿ. ಬಂದಾಗಲೇ ಇಲ್ಲೇ ಊಟ ಮಾಡಿ ಹೋಗ್ತೀನಿ. ತುಂಬ ಚೆನ್ನಾಗಿದೆ. ನೀವು ಬನ್ನಿ, ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. 25 ವರ್ಷ ಆಯಿತು ನಾವು ಹೋಟ್ಲು ಶುರು ಮಾಡಿ. ನಾವೇ ಶುರು ಮಾಡಬೇಕು ಅಂತ ನಾವೇ ಮಾಡಿದ್ದು. ಎಲ್ಲ ಮಗ ಸೊಸೆ ಎಲ್ಲ ಫ್ಯಾಮಿಲಿ ನಾವೇ ರೆಡಿ ಮಾಡ್ತೀವಿ. ಸಾಯಂಕಾಲ ಗಂಟೆ ಮಾಡ್ತೀವಿ. ಆಮೇಲೆ ಸಾಯಂಕಾಲ ಮೇಲೆ ಎಲ್ಲ ಐಟಮ್ ಎಲ್ಲ ತಂದು ರೆಡಿ ಮಾಡಿ ಎಲ್ಲ ಇಲ್ಲೇ ರೆಡಿ ಮಾಡ್ಕೊತೀವಿ. ರೆಡಿ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ 7 ಗಂಟೆಗೆ ಬಂದರೆ ಎಲ್ಲ ನಾಷ್ಟಗಳು, ಪೂರಿ, ಇಡ್ಲಿ ಎಲ್ಲ ಮಾಮೂಲಿ ಎಲ್ಲ ರೆಡಿ. 8 ಗಂಟೆ 8:30 ಅಷ್ಟರೊಳಗೆಲ್ಲ ನಾವೇ ರೆಡಿ ಮಾಡಿರ್ತೀವಿ. ಬೆಳಗ್ಗೆ ನಾಷ್ಟ ಇಡ್ಲಿ, ಪೂರಿ, ಚಿತ್ರಾನ್ನ, ಬಾತು ಎಲ್ಲ ರೆಡಿ ಮಾಡ್ತೀವಿ. ಮಧ್ಯಾಹ್ನ
ಈಗ ನಮ್ಮ ಮನೆಯವರು ಹುಷಾರು ತೆಪ್ಪುದ್ರಾಗ ಸಪೋರ್ಟ್ ಮಾಡ್ತಿದ್ರು. ಈಗ ನಮ್ಮ ಮಗ ಸೊಸೆ ನಾವು ಸೇರಿ ನಾವೇ ಮಾಡ್ತೀವಿ. ಇನ್ನು ಮಧ್ಯಾಹ್ನ ಊಟಗಳು ರೋಟಿ, ಚಿಕನು, ತಲೆ ಮಾಂಸ ಅವೆಲ್ಲ ಇರ್ತವೆ. ಇನ್ನು ಅನ್ನ ಸಾಂಬಾರುಗಳು, ಇನ್ನು ರಸ, ಮಜ್ಜಿಗೆ, ಯಾರು ತಿಂದೇ ಇರೋರು ಅಂಥವ್ರಿಗೆ ಅದಿರ್ತದೆ. ಮುದ್ದೆ, ಚಪಾತಿ, ರೈಸು, ರಸ, ಮಜ್ಜಿಗೆ, ಸೊಪ್ಪಿನ ಸಾರು, ತರಕಾರಿ ಸಾರು, ಇನ್ನು ಬೋಟಿ, ಚಿಕನು, ಇಷ್ಟು ಮಧ್ಯಾಹ್ನ ಇಷ್ಟು ಐಟಮ್. ಒಂದು 10 ಥರ ಇರ್ತದೆ ಏನಾದ್ರು. ಓಕೆ, ನೀವು ಹೆಸರಲ್ಲೇ ನೋಡಿದ್ರೆ ಚಿಕ್ಕಮ್ಮ ಅಂತ ಇತ್ತು. ಸೊ ಚಿಕ್ಕಮ್ಮ ಅವ್ರ ಕೈಯಲ್ಲೇ ಮಾಡಿದಂತಹ ಅಡುಗೆ ಟೇಸ್ಟ್ ನೋಡೋಣ. ನಿಮ್ಗೆ ಆ್ಯಕ್ಚುಲಿ ಇಲ್ಲಿ ಒಂದು ಥರದಲ್ಲ, 2 ಥರದಲ್ಲ. ಕೆಲವೊಮ್ಮೆ ನಾವು ಹೇಳ್ತೀವಿ ಒಂದು ಅನ್ನ, ಒಂದು ಸಾಂಬಾರು ಬೋರ್ ಆಗ್ಬಿಡುತ್ತೆ. ಇಲ್ಲಿ ಅನ್ನ ಓಕೆ, ಅದ್ರ ಜೊತೆಗೆ ಸಾಂಬಾರಿದೆ, ರಸಮ್ ಇದೆ, ಇನ್ನು ತಿಳಿ ಸಾರಿದೆ, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಇದೆ. ಸೊ ನಿಮ್ಗೆ ವೆರೈಟಿ ಇರೋದ್ರಿಂದ ಎಷ್ಟಾದರೂ ಊಟ ಹೋಗ್ಬಿಡುತ್ತೆ. ಅದರಲ್ಲಿ ನಾನು ತರಕಾರಿ ಸಾರು ಪ್ರಿಫರ್ ಮಾಡಿದೆ. ಯಾಕಂದರೆ ಯೂಶ್ವಲಿ ನನ್ನ ಫುಡ್ ಬ್ಲಾಗಲ್ಲಿ ಬರೀ ಇಡ್ಲಿ, ದೋಸೆ, ತುಪ್ಪ ಹಾಕಿರೋ ತಿಂದು ಒಂದಿಷ್ಟು ಜನ ಹೇಳೋಕ್ಕೆ ಶುರು ಮಾಡಿದ್ರು, ಕಪಿಲ್ ಸ್ವಲ್ಪ ಡಯಟ್ ಕಡೆ ಗಮನ ಕೊಡು, ಹೊಟ್ಟೆ ಬರ್ತಾ ಇದೆ ಅಂತ. ಅದಕ್ಕೋಸ್ಕರ ಒಂದು ಒಳ್ಳೆ ತರಕಾರಿ ಹಾಕಿರೋಂಥ ಸಾಂಬಾರು ಆರ್ಡ್ರ್ ಮಾಡಿದೆ. ನೋಡೋಣ, ಈ ತರಕಾರಿ ಎಲ್ಲ ಹಾಕಿ ಅನ್ನ, ಅದ್ರ ಜೊತೆಗೆ ಒಂದು ಬೋಂಡ ಸಮೇತವಾಗಿ ಕೊಟ್ಟಿದ್ದಾರೆ. ಹೆಂಗಿದೆ ಟೇಸ್ಟು ನೋಡೋಣ. ಇಲ್ಲಿ ಫಸ್ಟು ನಾನು ಎಲ್ಲ ಕಡೆ ಸಾಂಬಾರು ರುಚಿ ಹೇಳಿದ್ರೆ ಇಲ್ಲಿ ಅನ್ನದ ರುಚಿ ಹೇಳಬೇಕಾಗತ್ತೆ ನಾನು. ಯಾಕಂದರೆ ಇಲ್ಲಿನ ಅನ್ನ ಮಾಮೂಲಿ ಕುಕ್ಕರ್ದಲ್ಲಿ ಬೇಯಿಸೋದಲ್ಲ, ಹಳೆಯ ಕಾಲದಲ್ಲಿ ಒಲೆಯಲ್ಲಿ ಬೇಯಿಸಿ ಅನ್ನ ಮಾಡ್ತಾಯಿದ್ರು. ಆ ಥರ ಇಲ್ಲಿ ಚಪಾತಿನೂ ಅಷ್ಟೇ, ರೈಸು ಅಷ್ಟೇ, ನೀವೇ ನೋಡಿದ್ರಿ ಒಲೆಯಲ್ಲಿ ಬೇಯಿಸಿ ಮಾಡ್ತಾಯಿದ್ರು. ಸೊ ಒಲೆಯಲ್ಲಿ ಮಾಡಿದಂತಹ ಅನ್ನ. ನಿಮಗೆ ಆ್ಯಕ್ಚುಲಿ ಸಾಂಬಾರು, ಹೋಟ್ಲು ಸಾಂಬಾರು ಅಂದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಓವರ್ ಮಸಾಲ, ಓವರ್ ಖಾರ ಎಲ್ಲ ಹಾಕಿ ಮಾಡಿರ್ತಾರೆ. ಬಟ್ ಇಲ್ಲಿ ಆ ಥರ ಏನಿಲ್ಲ, ಮೀಡಿಯಮ್ ಆಗಿದೆ. ಬಟ್ ಸ್ವಲ್ಪ ಸ್ಪೈಸಿ ಇದೆ, ಮೀಡಿಯಮ್ ಸ್ಪೈಸಿ ಇದೆ. ಬಟ್ ನಿಮಗೆ ಸಾಂಬಾರು ಅಷ್ಟೇ ತಿಕ್ಕಾಗ್ಬಿಟ್ಟು ಒಂದಿಷ್ಟು ತರಕಾರಿ ಹಾಕಿರೋದ್ರಿಂದ ಅನ್ನದ ಜೊತೆ ಸಾಂಬಾರು ಸರಿಯಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೆ ಒಂದು ಬೋಂಡ ಕೊಟ್ಟಿರೋದ್ರಿಂದ ಅನ್ನ ಸಾಂಬಾರು ಪ್ಲಸ್ ಬೋಂಡ ಅಲ್ಟಿಮೇಟ್. ಆಮೇಲೆ ರೈಸ್ ಹೇಳಿದೆ ಅಲ್ಲ ನಾನು, ತುಂಬಾ ಚೆನ್ನಾಗಿ ಬೇಯುತ್ತೆ. ಆ್ಯಕ್ಚುಲಿ ಒಲೆಯಲ್ಲಿ ಮಾಡಿದಾಗ ಅದಕ್ಕೊಂದು ಹೊಸ ರುಚಿನೇ ಸಿಗುತ್ತೆ. ಒಲೆಯಲ್ಲಿ ಮಾಡಿಕೊಟ್ಟಿರೋದ್ರಿಂದ ನುಗ್ಗೆಕಾಯಿ ಹಾಗೂ ಎಲ್ಲ ತರಕಾರಿ ಹಾಕಿದಂತಹ ಸಾಂಬಾರು ಸೂಪರಾಗಿದೆ. ಇವಾಗ ಸೊಪ್ಪು ಸಾರು ಟೇಸ್ಟ್ ನೋಡಬೇಕು ಹೆಂಗಿದೆ ಅಂತ. ಸೊ ಅದಕ್ಕೆ ಸೊಪ್ಪಿನ ಪಲ್ಯನೂ ಸೇರಿಸ್ಕೊಟ್ಟಿದ್ದಾರೆ. ಭಾಳ ಒಳ್ಳೆಯದು ಸೊಪ್ಪು ಸಾರು ದೇಹಕ್ಕೂ. ಮುದ್ದೆ ಜೊತೆಗೆ ತಿನ್ಬೋದಾ, ರೈಸ್ ಜೊತೆಗೂ ತಿನ್ಬೋದಾಗ್ತದೆ, ಇಲ್ಲ ರೈಸ್ ಜೊತೆಗೂ ತಿನ್ಬೋದು ಅಂದರು. ನೋಡೋಣ ಸೊಪ್ಪು ಸಾರು ಹೆಂಗಿದೆ ಅಂತ. ಒಂಥರ ಡಿಫ್ರೆಂಟ್ ಫೀಲ್ ಇದೆ. ಆ್ಯಕ್ಚುಲಿ ನಾನು ಈ ಥರ ಟೇಸ್ಟು ಸೊಪ್ಪು ಸಾರು ತಿಂದಿಲ್ಲ. ಇಲ್ಲಿ ತುಂಬಾ ತಿಳಿಯಾಗಿತ್ತು, ನೀವು ನೋಡಿದ್ರೆ ಒಂಥರ ಮಜ್ಜಿಗೆ ಥರ ಕಾಣಿಸ್ತಾ ಇತ್ತು. ಹಾಕ್ಕೊಟ್ರು, ಬಟ್ ಟೇಸ್ಟು ಚೆನ್ನಾಗಿದೆ. ನಿಮಗೆ ಸಾಂಬಾರಿಗೆಲ್ಲ ಒಂದ್ಸರಿ ಸ್ವಲ್ಪ ಅಷ್ಟೊಂದು ಖಾರ ಬರೋಲ್ಲ, ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಸೊಪ್ಪು ಸಾರು ಹಿಂಗೆ ಇರೋದು ಅನಿಸುತ್ತೆ. ಬಟ್ ಟೇಸ್ಟ್ ಚೆನ್ನಾಗಿದೆ. ರೈಸ್ ಜೊತೆಗೆ ಹಾಕಿದಾಗ ಚೆನ್ನಾಗಿರುತ್ತೆ, ಬಟ್ ತುಂಬ ತಿಳಿಯಾಗಿರುತ್ತೆ. ನಿಮ್ಗೆ ಆ್ಯಕ್ಚುಲಿ ಒಂದು ಲೋಟಕ್ಕೆ ಹಾಕ್ಕೊಂಡು ಕುಡಿಲೂಬಹುದು ಇದನ್ನ. ಹಾಗೆ ಸೊಪ್ಪು ಪಲ್ಯ, ಆ್ಯಕ್ಚುಲಿ ಸೊಪ್ಪು ತಿನ್ನೋ ಅಂದರೆ ನಾನು ಹಿಂದೆ ಈಗ ಸ್ವಲ್ಪ ಹಾಕಿ ಅಂದರು. ಚಿಕ್ಕಮ್ಮ ಅವರು ಕೇಳಲಿಲ್ಲ, ತಿನ್ನಿ ಸಾರ್ ಅಂತ ಇಷ್ಟು ಹಾಕಿದ್ರು. ಟೋಟಲಿ ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಇದು. ಸೊಪ್ಪು, ಸೊಪ್ಪಿನ ಸಾರು, ಸೊಪ್ಪಿನ ಪಲ್ಯ ಅದ್ಭುತವಾಗಿದೆ. ಓಕೆ, ಈಗ ಇನ್ನೊಂದು ಐಟಮು ಟೊಮೊಟೊ ರಸ ಮಾಡಿಕೊಂಡೆ. ಅಲ್ಲಿಗೆ ನೀವೇ ಲೆಕ್ಕ ಹಾಕಿ. ಅನ್ನ ಕೊಟ್ಟು ನಾನು ಇದೀಗ ಹಾಕ್ತಾ ಇರೋದು 3ನೇ ಬಗೆ. ಸಾಂಬಾರು ಹಾಕ್ಕೊಂಡೆ, ಸೊಪ್ಪು ಸಾರು ಹಾಕ್ಕೊಂಡೆ, ಸೊಪ್ಪು ಪಲ್ಯ ಆಯಿತು, ಈಗ ಟೊಮೊಟೊ ರಸ. ಸೊ ನಿಮಗೆ ಇಲ್ಲಿ ಬಂದರೆ ಎಷ್ಟಾದರೂ ಊಟ ಮಾಡ್ಬೋದು. ಯಾಕಂದರೆ ಬೋರ್ ಆಗಲ್ವೇ. ಬರೀ ಒಂದು ಕಡೆ ಹೆಚ್ಚಾಗಿ ಏನಿರುತ್ತೆ, ಒಂದು ಸ್ವಲ್ಪ ಸಾಂಬಾರು ಇರುತ್ತೆ, ಇನ್ನೊಂದು ಚೂರು ಮಜ್ಜಿಗೆ ಹಾಕ್ಕೊಂಡು ಎಂಡ್ ಮಾಡ್ತೀರಾ. ಸೊ ಆವಾಗ ನಿಮ್ಗೆ ಜಾಸ್ತಿ ಬೇಡ ಅನಿಸುತ್ತೆ ರೈಸ್. ಇಲ್ಲಿ ನೀವು ಇಷ್ಟು ರೈಸ್ ಹಾಕ್ಕೊಂಡ್ರು 3 ಥರದ ಸಾಂಬಾರು, ರಸಮ್. ಇನ್ನು ನಾನ್ ವೆಜ್ ತಿನ್ನೋರಿಗಂತೂ ಕೇಳೋದೇ ಬೇಡ. ಇನ್ನೂ ಒಂದು ಎಕ್ಸ್ಟ್ರಾ ಆ್ಯಡು. ನಾವು ವೆಜ್ಜವರಿಗೆ ಇಷ್ಟಿದೆ. ಸೊ ನಿಮ್ಮ ಟೇಸ್ಟಿಗಂತೂ ಮೋಸ ಇಲ್ಲ. ಈಗ ಟೊಮೊಟೊ ರಸಮ್ ಒಂದು ಹೇಳ್ಬಿಡ್ತೀನಿ ಹಂಗೆ ಹೆಂಗಿದೆ ಅಂತ. ಟೊಮೊಟೊ ರಸಮು ಬಂಬ ಟೇಸ್ಟು. ನಿಮ್ಗೊಂಥರ ಓಮ್ಲಿ ಫೀಲ್ ಬರುತ್ತೆ ಇಲ್ಲಿ. ಯಾವುದು ಅತಿ ಮಸಾಲ, ಅತಿ ಖಾರ, ಅತಿ ಏನು, ನಿಮ್ಗೆ ಎಲ್ಲ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಅಂತಾರಲ್ಲ, ಉಪ್ಪು, ಹುಳಿ, ಖಾರ 3 ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ. ಬಟ್ ನಾನು ಇದು 3ರಲ್ಲಿ ನಿಮಗೆ ಹೈಲಿ ರೆಕಮೆಂಡ್ ಅಂತ ಯಾವುದು ಅಂತ ಹೇಳಿದ್ರೆ ಟೊಮೊಟೊ ರಸಮ್. ಯಾಕೋ ನಂಗೆ ಟೊಮೊಟೊ ರಸಮ್ಮು 2 ಸಾಂಬಾರು ಮತ್ತು ಇನ್ನೊಂದು ಸೊಪ್ಪು ಸಾರು ಹಾಕೋದ್ರಲ್ಲ, ಅದು 2ಕ್ಕಿಂತ ಟೊಮೊಟೊ ರಸಮ್ ಸಖತ್ ಇಷ್ಟ ಆಯಿತು.
ಬೊಂಬಡ. ಸೌದೆ ಒಲೆಯಲ್ಲಿ ಮಾಡೋಕ್ಕೆ ಕಷ್ಟ ಇರ್ತದೆ, ಆದ್ರೂ ಮಾಡಬೇಕಲ್ವಾ. ರುಚಿ ಇದ್ದರೆ ಜನ ಬರೋದು, ರುಚಿ ಇಲ್ದರೆ ಜನ ಬರಲ್ಲ. ಕಷ್ಟನ ಸುಖನ ಸೌದೆ ಒಲೆಯಲ್ಲಿ ಮಾಡಲೇಬೇಕು. ಮಧ್ಯಾಹ್ನ ಒಂದು 12:30 ಇಂದ 4:15 ಗಂಟೆ ಇರ್ತದೆ. ರೈಸು 40 ರೂಪಾಯಿ, ಚಿಕನು 60 ರೂಪಾಯಿ. ರೈಸು ಚಿಕನು 100 ರೂಪಾಯಿ. ಇನ್ನು ತಲೆಮಾಂಸ ಬೋಟಿ 110 ರೂಪಾಯಿ. ಮುದ್ದೆ 20 ರೂಪಾಯಿ. ಕಮ್ಮಿ ರೇಟೇ ನಾವು ತಗೊಳ್ಳೋದು, ಕಮ್ಮಿ ರೇಟಲ್ಲೇ ಇರ್ತದೆ. ಏನು ಎಲ್ಲ ಕಡೆ ಇಷ್ಟು ಜಾಸ್ತಿ ಏನು ತಗೊಳ್ಳಲ್ಲ. ಚಪಾತಿ 30 ರೂಪಾಯಿ. ಬೆಳಗ್ಗೆ ಹೊತ್ತು ಇಡ್ಲಿನೂ ಅಷ್ಟೇ, ರೈಸು 40, ಇಡ್ಲಿ 30, ಪೂರಿ 30, ವಡೆ 10 ರೂಪಾಯಿಗೆ 2. ನಾಯಂಡಹಳ್ಳಿ ಸಿಗ್ನಲ್ಲು, ಸರ್ವಿಸ್ ರೋಡು, ಲಾರಿ ಸ್ಟ್ಯಾಂಡು, ನಂದಿನಿ ಆಪೋಸಿಟ್ ಲಾರಿ ಸ್ಟ್ಯಾಂಡು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ಇಲ್ಲಿನ ಊಟ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವೇ ನೋಡಿದ್ರಿ, ಅನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಸಾಂಬಾರು, ರಸಮ್ಮು, ಸೊಪ್ಪು ಸಾರು, ಸೊಪ್ಪಿನ ಪಲ್ಯ, ಮಜ್ಜಿಗೆನೂ ಕುಡ್ದೆ. ಮುದ್ದೆ ಟ್ರೈ ಮಾಡೋಕ್ಕೆ ನನ್ನಿಂದ ಆಗಿಲ್ಲ, ಹಂಗಾಗಿ ಬಿಟ್ಟೆ. ಬಟ್ ಎಲ್ಲ ಟೇಸ್ಟ್ ವೈಸ್ ಅಂತೂ ನನಗೆಲ್ಲ ಚೆನ್ನಾಗಿ ಅನಿಸ್ತು. ಬಟ್ ಇಲ್ಲಿನ ವೆರಿ 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 ಇಂಪಾರ್ಟೆಂಟ್ ವಿಷಯ ಏನಂದರೆ, ಸೌದೆ ಒಲೆಯಲ್ಲಿ ಮಾಡ್ತಾರಲ್ವ ಅದೇ ಟೇಸ್ಟು, ಅದ್ಭುತ ರುಚಿ. ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಬನ್ನಿ. ಆಮೇಲೆ ಅಡ್ರೆಸ್ ತುಂಬಾ ಈಸಿ ಇದೆ. ನೀವು ನಾಯಂಡಹಳ್ಳಿಯಿಂದ ಇಲ್ಲಿಗೆ ಬರ್ತಾ ಲೆಫ್ಟ್ ಸೈಡು ಸರ್ವಿಸ್ ರೋಡಲ್ಲಿ ಬಂದ್ರೇ ದೊಡ್ಡದಾಗೆ ಹಾಕಿದ್ದಾರೆ ಚಿಕ್ಕಮ್ಮ ಹೋಟೆಲ್ ಅಂತ. ಆಮೇಲೆ ನಂದಿಲಿಂಗ್ ಗ್ರೌಂಡ್ ಇದೆಯಲ್ಲ, ಅದ್ರ ನಿಯರೇ ಇದೆ. ಅಡ್ರೆಸ್ಸು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬನ್ನಿ, ಒಂದು ಒಳ್ಳೆ ಸೌದೆ ಒಲೆ ಊಟ ಮಾಡಿ. ಇನ್ನೇನು ಮಳೆಗಾಲ ಶುರುವಾದ್ರಂತೂ ಈ ಸೌದೆ ಒಲೆ ಊಟ ಮಾಡೋದೇ ಸೂಪರು. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.